ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರವಾಸಿಗರ ಹೆಸರಾಂತ ತಾಣವಾದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಇಕೋ ಬೀಚ್ನ ಒಂದು ಸುಂದರವಾದ ದೃಶ್ಯವನ್ನು ನಿಮ್ಮ ಮುಂದೆ ಇಡುವಂತ ಒಂದು ಚಿಕ್ಕ ಪ್ರಯತ್ನ ನಾವು ಮಾಡಿದ್ದೇವೆ. ಇದೇನಪ್ಪ ಬೀಚ್ ಅಂದ್ಕೊಂಡು ಗಾರ್ಡನ್ ಕಡೆ ಹೋಗ್ತಾ ಇದ್ದಾರೆ ಅಂದ್ಕೊಳ್ಬಹುದು. ನಿಜ, ಬೀಚಿನ ಪಕ್ಕದಲ್ಲೇ ಇರುವಂತ ಒಂದು ಚಿಕ್ಕದಾದ ಗಾರ್ಡನ್ಗೆ ನಾವು ಹೋಗ್ತಾ ಇದ್ದೀವಿ. ಈ ಗಾರ್ಡನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದಾಗಿರುತ್ತದೆ. ಈ ಗಾರ್ಡನ್ ನಲ್ಲಿ ತುಂಬಾ ಚೆನ್ನಾಗಿರೋ ಕೆಲವೊಂದು ಮೂರ್ತಿಗಳನ್ನ ಮಾಡಿದ್ದಾರೆ. ಇದು ಸಿಮೆಂಟ್ ನಿಂದಲೇ ಮಾಡಿರುವಂತಹ ಒಂದು ಮಂಗ ತೆಂಗಿನಕಾಯಿಯನ್ನು ಹಿಡ್ಕೊಂಡು ಕುತ್ಕೊಂಡಿರುವಂತಹ ಒಂದು ಮೂರ್ತಿಯನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಂಗನಿಗೆ ಹಶುವಾಗಿದೆ ಅನ್ಸುತ್ತೆ, ತೆಂಗಿನಕಾಯಿ ಹಿಡ್ಕೊಂಡು ಕೂತ್ಕೊಂಡಿದೆ. ಹಾಗೆ ನಾವು ಮುಂದೆ ಹೋದ್ವಿ. ಮುಂದೆ ಹೋಗುವಾಗ ನಮ್ಮ ಕಣ್ಣಿಗೆ ಬಿದ್ದದ್ದು ಗಾರ್ಡನ್, ಚಿಕ್ಕದಾಗಿರೋ ಗಾರ್ಡನ್. ಆದರೆ ಮೇಂಟೆನೆನ್ಸ್ನ ಕೊರತೆಯಿಂದ ಅಷ್ಟೇನು ಚೆನ್ನಾಗಿಲ್ಲ ಗಾರ್ಡನ್. ಅಲ್ಲಲ್ಲೇ ಇದ್ದಿರೋ ಮರಗಳಿಂದ ಸ್ವಲ್ಪ ಗಾರ್ಡನ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ಬಿಟ್ಟರೆ ಅಂಥದ್ದೇನು ಗಾರ್ಡನ್ ಚೆನ್ನಾಗಿಲ್ಲ. ಮರಗಳೆಲ್ಲ ಅಲ್ಲೇ ಬಿತ್ಕೊಂಡುಂಟು, ಇನ್ನೂ ಕಟ್ಟಿಂಗ್ ಮಾಡಿಲ್ಲ, ಏನಿಲ್ಲ, ಕ್ಲಿಯರ್ ಆಗಿಲ್ಲ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದದ್ದು ಒಂದು ಚಿಕ್ಕದಾದ ಕುಟೀರ. ಬಂದಂಥ ಪ್ರವಾಸಿಗರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಅಂತ ಈ ಕುಟೀರನ ಮಾಡಿದ್ದಾರೆ ಅನ್ಸುತ್ತೆ. ಹಾಗೆ ಮುಂದೆ ಹೋಗಿ ನಾವು ಕಂಡಿದ್ದು ಒಂದು ಮೊಸಳೆ ಅಂದರೆ ಇದು ಒರಿಜಿನಲ್ ಮೊಸಳೆ ಅಂತೂ ಅಲ್ಲವೇ ಅಲ್ಲ. ಇದು ಸಿಮೆಂಟಿನಿಂದ ಮಾಡಿರೋ ಮೊಸಳೆ ಆಗಿದೆ. ನೋಡಲಿಕ್ಕೆ ಒರಿಜಿನಲ್ ಮೊಸಳೆ ಥರನೇ ಕಾಣುತ್ತೆ. ಒಂದು ಚಿಕ್ಕದಾದಂಥ ಕೊಳವೆ ಮಾಡಿ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ಮೊಸಳೆಯನ್ನು ಇಟ್ಟಿದ್ದಾರೆ. ಅಲ್ಲಲ್ಲಿ ಬಿದ್ದಿರೋ ಕಟ್ಟಿಗೆಗಳು, ಚಿಕ್ಕ ಚಿಕ್ಕ ಮರಗಳನ್ನು ನೋಡಿದರೆ ತುಂಬ ಬೇಜಾರಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿಗರ ಒಂದು ಪ್ರಸಿದ್ಧವಾದ ಕ್ಷೇತ್ರ. ಪ್ರವಾಸಿಗರ ಇಂಥ ಒಂದು ಕ್ಷೇತ್ರವನ್ನು ನಾವು ಈ ಥರ ಮಾಡಿ ಇಟ್ಕೊಳ್ಬಾರ್ದಿತ್ತು. ಇದರತ್ತ ಸರ್ಕಾರ ಚೂರು ಗಮನ ವಹಿಸಿದರೆ ಇನ್ನೂ ಚೆನ್ನಾಗಿ ಆಗೋದ್ರಲ್ಲಿ ಸಂಶಯವಿಲ್ಲ. ಇದರಲ್ಲಿ ಬಂದಿರೋ ಹಣವನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೂ ಸಾಕಿತ್ತು. ಇಲ್ಲಿರುವ ಎಲ್ಲವೂ ತುಂಬ ವರ್ಷಗಳ ಹಿಂದೆ ಮಾಡಿರೋದೇ ಬಿಟ್ಟರೆ ಈ ಹೊಸತಾಗಿ ಮಾಡಿರುವಂಥದ್ದು ಯಾವುದೂ ಇಲ್ಲ. ಇಲ್ಲಿ ಒಂದು ಆಮೆಯನ್ನು ಮಾಡಿದ್ದಾರೆ. ಆಮೆಯನ್ನು ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆಮೆ ನೋಡಲಿಕ್ಕೆ ತುಂಬ ಏನೋ ಒಂದು ಸಮುದ್ರದಿಂದನೇ ಎದ್ದು ಬಂದಿದೆಯೇನೋ ಅನ್ಸೋದ್ರಲ್ಲಿ ಸಂದೇಹವಿಲ್ಲ. ಹಾಗೇನೆ ನೋಡ್ಕೊಳ್ತಾ ಮುಂದೆ ಹೋದ್ವಿ. ಮುಂದೆ ಹೋಗಿದ್ದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಜಾರುಬಂಡಿ ನೋಡಿದ ತಕ್ಷಣ ಖುಷಿ ಆಯಿತು. ಯಾಕೆಂದರೆ ಚಿಕ್ಕಂದಿರುವಾಗ ನಾವು ಆಡಿದ್ದು ನೆನಪು. ಜಾರುಬಂಡಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ, ಹಾಗೇನೆ ದೊಡ್ಡವರಿಗೂ ತುಂಬ ಇಷ್ಟ. ಬಟ್ ಆಡಲಿಕ್ಕೆ ಸ್ವಲ್ಪ ಮರ್ಯಾದೆ ಆಗತ್ತೆ. ನಾವು ಪಾರ್ಕ್ಗೆ ಬರೋದು ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ. ಯಾಕೆಂದರೆ ವರ್ಕ್ ಪ್ರೆಷರ್ ತುಂಬ ಇರೋದ್ರಿಂದ ಒಂದು ಪಾರ್ಕಿಗೆ ಬಂದರೆ ನಮಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಖುಷಿ ಆಗುತ್ತೆ. ಮರ ಗಿಡಗಳನ್ನು ನೋಡಿ ನಾವು ಅದ್ರ ಜೊತೆ ಎಲ್ಲೋ ಮಾತಾಡ್ತಿದ್ದೀವೇನೋ ಅನ್ಸತ್ತೆ ಅಲ್ವಾ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಸೀಟನ್ನು ಮಾಡಿದ್ದಾರೆ. ಅದು ಒಂದು ದೋಣಿ ಆಕಾರದಲ್ಲಿ ಸೀಟನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಮಾಡಿದ್ರು ಅದಕ್ಕೆ ಒಂದು ಅರ್ಥ ಇರುತ್ತೆ, ಅದಕ್ಕೆ ಒಂದು ಆಕಾರ ಇರುತ್ತೆ. ಕೆಲವೊಂದು ಆಟಿಕೆಗಳು ಮಾಡಿರೋದು ಕೆಳಗೆ ಬಿದ್ದುಕೊಂಡುಂಟು. ಯಾಕೆಂದರೆ ಅದಕ್ಕೆ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲೇ ಇರೋದ್ರಿಂದ ಅದಕ್ಕೆ ಅದು ಕೆಳಗೆ ಬಿದ್ದಿದೆ. ಅದನ್ನು ಚೆನ್ನಾಗಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಕೋ ಬೀಚ್ ಒಂದು ಸುಂದರ ತಾಣ ಆಗಿರೋದ್ರಲ್ಲಿ ಸಂದೇಹವಿಲ್ಲ. ಇದನ್ನು ನೋಡ್ತಾ ಸ್ವಲ್ಪ ಬೇಜಾರಾಯಿತು. ಆದರೂ ನಾವು ಜಾರುಬಂಡೆ ಕಡೆಗೆ ನಮ್ಮ ಪಯಣ ಸಾಕ್ತು. ನಾನು ಆವಾಗಲೇ ಹೇಳಿರೋ ಥರ ಇಲ್ಲಿ ಯಾವುದೇ ಒಂದು ಐಟಮ್ ಮಾಡಿದರೂ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಜಾರುಬಂಡಿ ಮಾಡಿದ್ದಾರೆ. ಅದು ಒಂದು ಮೀನಿನ ಆಕೃತಿಯಲ್ಲಿದೆ. ಮೀನು ತನ್ನ ಒಳಗಡೆ ಜಾರುಬಂಡಿಯನ್ನು ಇಟ್ಕೊಂಡಿರೋ ಥರ ಭಾಸವಾಗ್ತದೆ. ಎಷ್ಟು ಚಂದ ಅಲ್ವಾ. ಹಾಗೆಯೇ ಜಾರುಬಂಡಿ ನೋಡಿದ ಮೇಲೆ ಒಂದು ಸಾರಿ ಆಟ ಆಡದೇ ಇದ್ದರೆ ನಮ್ಮ ಮನಸ್ಸಿಗೂ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ಒಂದೇ ಸಲ ಹತ್ತೇ ಬಿಡೋಣ ಅಂತ ನಾವು ಜಾರುಬಂಡಿಯ ಮೇಲ್ಗಡೆ ಹೋದ್ವಿ. ಇಲ್ಲಿ ಮೀನಿನ ಹೊಟ್ಟೆ ಒಳಗಡೆ ಬಂದು ಕೆಳಗಡೆ ಇಳಿಯೋ ಥರ ಒಂದು ಸಿಸ್ಟಮನ್ನು ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ಆಡೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಅದಕ್ಕೆ ಟೈಲ್ಸ್ ಜೋಡಣೆ ಕೂಡ ಮಾಡಿದ್ದಾರೆ. ಟೈಲ್ಸ್ ನೈಸ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆಟ ಆಡೋರಿಗೂ ತುಂಬ ಖುಷಿ ಆಗುತ್ತೆ. ಜಾರುಬಂಡೆ ಕೂಡ ತುಂಬ ಸ್ಮೂತಾಗಿ ಕೆಳಗಡೆ ಹೋಗುತ್ತೆ. ನೋಡೋಣ, ಒಂದು ಟ್ರೈ ಮಾಡಿ ನೋಡೋಣ ಅಂತ ನಾವು ಕೂಡ ಟ್ರೈ ಮಾಡಿದ್ವಿ. ಹಳೆ ನೆನಪುಗಳನ್ನು ಮತ್ತೆ ಮೆಲುಕು ಹಾಕುವಂಥ ಒಂದು ಸಣ್ಣ ಪ್ರಯತ್ನ ನನ್ನದಾಗಿತ್ತು. ಇದು ತುಂಬ ಎತ್ತರದಾಗಿರೋದ್ರಿಂದ ಸುತ್ತಮುತ್ತಲಿನ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಜಾರುಬಂಡಿಯಿಂದ ಇಳಿಯುವಂಥ ಸಣ್ಣ ಪ್ರಯತ್ನ ನಮ್ಮದಾಗಿತ್ತು.
ಹೊನ್ನಾವರ ತಾಲೂಕಿನಲ್ಲಿರುವಂಥ ಒಂದು ಚಿಕ್ಕದಾದ ಪಾರ್ಕ್ ಅಂದರೆ ಇದೆ ಇಕೋ ಬೀಚ್. ಹೆಚ್ಚಿನದಾಗಿ ನಮಗನ್ಸೋ ಪ್ರಕಾರ ಮತ್ಯಾವುದು ಇಲ್ಲ ಅನ್ಸತ್ತೆ. ನಮಗೂ ಅನ್ಸತ್ತೆ ಬೆಂಗಳೂರಿನಲ್ಲಿರುವಂಥ ಒಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಥರ ಒಂದು ಪಾರ್ಕ್ ನಮ್ಮ ಹೊನ್ನಾವರದಲ್ಲೂ ಇರಬೇಕು ಅನಿಸಿತ್ತು. ಬಟ್ ಅದಕ್ಕೆ ಯಾವುದೇ ರೀತಿ ಯಾರೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಪಾಲಿಗೆ ಒಂದು ಪಾರ್ಕ್ ಅಂದರೆ ಇದೇ ಆಗಿದೆ. ಇಲ್ಲಿ ಒಂದು ಚಿಕ್ಕದಾದ ಮೂರ್ತಿಯನ್ನು ಗೊಂಬೆಯನ್ನು ಇಟ್ಟಿದ್ದಾರೆ. ಇದರಲ್ಲಿ ನಾವು ಹೋಗಿ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಳ್ಬಹುದು. ನಾವು ಕೂಡ ಫೋಟೋನ ತೆಗೆಸ್ಕೊಂಡ್ವಿ. ಛೋಟಾ ಭೀಮ್ ಅನ್ನೋ ಥರನೇ ಒಂದು ಕಲ್ಲನ್ನು ಎತ್ಕೊಂಡಿರೋ ಗೊಂಬೆ ಕೂಡ ಉಂಟು. ಇದರಲ್ಲಿ ನಿಂತ್ಕೊಂಡು ನಮ್ಮ ಮುಖವನ್ನಿಟ್ಟು ನಾವು ಫೋಟೋನ ತೆಗೆಸ್ಕೊಳ್ಬಹುದಾಗಿದೆ. ಅಲ್ಲೇ ಪಕ್ಕಕ್ಕೆ ಹೋದಂತೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದು ಚಿಕ್ಕದಾದ ಕೊಳವನ್ನು ಮಾಡಿ ಮೀನುಗಾರರು ಮೀನು ಹಿಡುತ್ತಿರುವಂಥ ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ. ನೋಡಲಿಕ್ಕೆ ಇವರು ಮೀನುಗಾರರ ಒಂದು ಕುಟುಂಬ ಮೀನನ್ನು ಹಿಡಿತಾ ಉಂಟು. ಮೀನುಗಾರರ ಮನೆಯ ಯಜಮಾನ ತನ್ನ ಕೈಯಲ್ಲಿ ಬಲೆಯನ್ನು ಹಿಡಿದು ಮೀನು ಹಿಡಿತಿರುವಂಥ ಒಂದು ದೃಶ್ಯನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಇಲ್ಲಿ ಸರಿಯಾಗಿ ಗಮನಿಸಿದ್ರೆ ನಿಮಗೂ ಅನಿಸ್ಬೋದು ಇಲ್ಲಿ ಯಾವುದೋ ಒಂದು ಫ್ಯಾಮಿಲಿ ನಿಂತ್ಕೊಂಡು ಮೀನು ಹಿಡಿತಾ ಇದೆಯೇನೋ ಅಂತ. ಚಿಕ್ಕದಾದ ಮಗು ಕೂಡ ಇದೆ. ಆದರೆ ನಾನು ಮೊದಲೇ ಹೇಳಿರೋ ಥರ ಇಲ್ಲಿ ಮೇಂಟೆನೆನ್ಸ್ನ ಕೊರತೆ ಇದೆ ಅನ್ನೋ ಥರ ಮಗುವಿನ ಕೈ ಕೂಡ ಪೂರ್ತಿ ಹೋಗ್ಬಿಟ್ಟಿದೆ. ಸಿಮೆಂಟ್ ಇಂದ ಪ್ಲಾಸ್ಟರ್ ಮಾಡಿದ್ದೇನುಂಟು ಎಲ್ಲದು ಹೋಗ್ಬಿಟ್ಟಿದೆ. ಆದರೆ ಅದನ್ನೆಲ್ಲ ಸರಿ ಮಾಡಿದರೆ ಇಕೋ ಬೀಚ್ ಇನ್ನೂ ಮತ್ತೆ ಜನರನ್ನು ಸೆಳೆಯೋದ್ರಲ್ಲಿ ಸಂದೇಹವಿಲ್ಲ. ನಾವು ಹೇಳಿರೋ ಥರ ನೋಡಿ, ಇಲ್ಲಿ ಈ ಕೆರೆಗಳಲ್ಲಿ ತುಂಬ ಗಲೀಜಾಗಿದೆ. ತುಂಬ ಮರಗಳ ಕೆಲವೊಂದು ಇದು ಕಟ್ಟಿಗೆಗಳ ಬಿದ್ದಿದೆ. ಅದೆಲ್ಲ ಕ್ಲೀನ್ ಮಾಡಬೇಕು. ಅದೆಲ್ಲ ಕ್ಲೀನ್ ಆದರೆ ಹೊನ್ನಾವರದ ಇಕೋ ಬೀಚ್ ಸ್ವಲ್ಪ ನೋಡೋ ಥರ ಆಗತ್ತೆ. ಇಲ್ಲಿ ಸಿಮೆಂಟಿಂದ ರೆಡಿಯಾಗಿರೋ ಒಂದು ಸೀಗಡಿ, ಅಂದರೆ ನಮ್ಮ ಈ ಕಡೆ ಲೋಕಲಲ್ಲಿ ಹೇಳ್ತಾರೆ ಶೆಟ್ಲಿ, ಅದನ್ನು ಮಾಡಿದ್ದಾರೆ. ಅದು ಕೂಡ ನೋಡ್ಲಿಕ್ಕೆ ಚೆನ್ನಾಗುಂಟು. ಚಿಕ್ಕ ಮಕ್ಕಳಿಗೆ ಆಡ್ಲಿಕ್ಕೋಸ್ಕರನೇ ಒಂದು ಸ್ಪೆಷಲ್ ಆದ ರಿಂಗ್ ಅನ್ನು ಮಾಡಿದ್ದಾರೆ. ಇದು ಚಿಕ್ಕ ಮಕ್ಕಳು ಒಳಗಡೆ ಹೋಗಿ ಹಾರ್ತಾ ಇರ್ಬೇಕಾದ್ರೆ ಇನ್ನೂ ಎತ್ತರಕ್ಕೆ ಹೋಗುತ್ತಾರೆ. ಅಂದ್ರೆ ಅವ್ರಿಗೊಂಥರ ಖುಷಿ ಆಗತ್ತೆ. ಇದನ್ನೆಲ್ಲ ನೋಡ್ಕೊಂಡು ಹೊರಗೆ ಬರ್ತಾ ಇರೋ ನಮಗನ್ಸಿದ್ದೇನಪ್ಪ ಅಂದ್ರೆ ಎಲ್ಲೋ ಇಕೋ ಬೀಚಿನ ಆಕರ್ಷಣೆ ಕ್ಷೀಣಿಸ್ತಾ ಅನಿಸ್ತಾ ಉಂಟು. ಯಾಕೆಂದ್ರೆ ಇಲ್ಲಿ ಮೊದಲಿನ ತರ ಜನ ಬರ್ತಾ ಇಲ್ಲ, ಮೊದಲಿನ ತರ ಆಕರ್ಷಣೆ ಕೂಡ ಇಲ್ಲ. ಮುಂದಿನ ದಿನಗಳಲ್ಲಿ ಇಕೋ ಬೀಚ್ಗೆ ಸಂಬಂಧಪಟ್ಟ ಇಲಾಖೆ ಸ್ವಲ್ಪ ಗಮನ ವಹಿಸಿದ್ರೆ ಇಕೋ ಬೀಚ್ ಮುಂದೊಂದು ದಿನ ಒಳ್ಳೆಯ ಪಾರ್ಕ್ ಆಗೋದರಲ್ಲಿ ಸಂದೇಹವಿಲ್ಲ. ಹಾಗೆ ನಾವು ನೋಡ್ತಾ ಹೊರಗಡೆ ಬಂದ್ವಿ. ಇಲ್ಲಿರೋ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಉಂಟು. ಬೀಚಿನ ಇನ್ಫಾರ್ಮೇಶನ್ ಬೋರ್ಡ್ ಇಲ್ಲಿ ಹಾಕಿದ್ದಾರೆ. ಇದನ್ನು ನೋಡಿದ್ರೆ ನಿಮಗೆ ಈ ಬೀಚ್ ಎಷ್ಟು ಡೆಪ್ತ್ ಉಂಟು, ಮತ್ತೆ ಎಷ್ಟು ಮೀಟರ್ ಉದ್ದ ಉಂಟು, ಯಾವ ತರ ಉಂಟು, ಇಲ್ಲಿ ಹೇಗೆ ಸೇಫ್ ಆಗಿರಬಹುದು, ನಾವು ಎಷ್ಟು ಲಿಮಿಟೇಷನ್ ಅಲ್ಲಿ ಮೋಜು ಮಸ್ತಿ ಮಾಡಬಹುದು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಹಾಗೆ ಬೀಚಿಗೆ ಬರ್ತಾ ಇದೊಂದು ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಬಳ್ಳಿಗಳಿಂದಲೇ ಸುತ್ತಿ ಎಂಟ್ರೆನ್ಸ್ ಅನ್ನ ಮಾಡಿದ್ದಾರೆ. ಒಳಗಡೆ ಇರೋದಕ್ಕಿಂತ ಹೊರಗಡೆ ಇರೋದೇ ತುಂಬಾ ಮನಮೋಹಕವಾಗಿದೆ. ಎತ್ತರದ ವ್ಯೂ ಪಾಯಿಂಟ್ ಕೂಡ ಉಂಟು. ಇಲ್ಲಿ ನಾವು ಮೇಲ್ಗಡೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಇಕೋ ಬೀಚ್ನ ಸುತ್ತ ಇರುವಂತ ಒಂದು ಸುತ್ತಳತೆ ನಮ್ಮ ಕಣ್ಣಿಗೆ ಗೋಚರ ಆಗ್ತದೆ. ಇಲ್ಲಿ ನಿಂತ್ಕೊಂಡು ಸೂರ್ಯ ಅಸ್ತವಾಗುವುದನ್ನು ನೋಡಿದ್ರೆ ನಮ್ಗನ್ಸತ್ತೆ ಸೂರ್ಯ ಬೆಳಗಿನ ತನ್ನ ಕೆಲಸವನ್ನ ಮುಗಿಸಿ ಸಾಯಂಕಾಲ ತನ್ನ ಅಸ್ತದ ಸಮಯದಲ್ಲಿ ಇಲ್ಲಿ ಬಂದು ಕಾದು ಕುಳಿತಿದ್ದಾನೇನೋ ಅನ್ನುವಂತೆ ನಮಗೆ ಭಾಸವಾಗ್ತದೆ. ಇಲ್ಲಿ ಇಷ್ಟು ಚೆನ್ನಾಗಿ ಕೆಲವೊಂದು ಗಿಡಗಳನ್ನು ನೆಟ್ಟು ಕೆಲವೊಂದು ಆಕಾರಗಳನ್ನು ಕೊಟ್ಟು ರೆಡಿ ಮಾಡಿದ್ರು ಪ್ರಕೃತಿ ವಿಕೋಪ ಅನ್ನೋ ತರನೇ ಕೆಲವೊಂದ್ಸಾರಿ ನೀರು ದಂಡೆಗೆ ಬಂದು ಮಾಡಿರುವಂತ ಎಲ್ಲಾ ಕೆಲಸವನ್ನ ಹಾಳು ಮಾಡಿ ಹೋಗುತ್ತೆ. ಆವಾಗ ಮಾತ್ರ ಇಕೋ ಬೀಚ್ ಮತ್ತೆ ಮತ್ತೆ ನಾವು ಸುಧಾರಣೆ ಮಾಡ್ತಾ ಇರ್ಬೇಕಾಗತ್ತೆ. ಇಲ್ಲಿಯ ಪರಿಸ್ಥಿತಿ ಕೂಡ ಅದೇ ಆಗಿದೆ. ಎಷ್ಟೇ ಚೆನ್ನಾಗಿ ಮಾಡಿದ್ರು ನೀರಿನ ರಭಸಕ್ಕೆ ಇಲ್ಲಿ ಏನು ಇರೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಆಶಿಸಿರುವ ಹಾಗೆ ಇಕೋ ಬೀಚ್ ಇನ್ನೂ ಸುಂದರವಾಗಲಿ, ಇನ್ನೂ ಸೌಂದರ್ಯಯುತವಾಗಲಿ ಅಂತ ನಾವು ಆಶಿಸೋಣ. ಹಾಗೆ ಹೇಳ್ತಾ ನಮ್ಮ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫ್ರೆಂಡ್ಸ್, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ನಾವು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇವೆ. ನಮಸ್ಕಾರ.